ಬಾಹುಬಲಿ ಸಿನಿಮಾನ ಕನ್ನಡದಲ್ಲಿ ನೋಡಕ ಹೋಗಕತ್ತೀನಿ ಗುರು. ಕನ್ನಡದಲ್ಲಿ ಯಾರ್ ಡಬ್ಬಿಂಗ್ ಮಾಡಾರ ಏನೋ ಗೊತ್ತಿಲ್ಲ ಮಾರಯ್ಯ, ಸಖತ್ತಾಗ್ ಮಾಡವ್ರೆ. ಬಳ್ಳಾರಿನಲ್ಲಿರೋ ರಾಧಿಕಾ ಥಿಯೇಟರ್ಗೆ ಬಂದಿನಿ. ಈ ಬಾಹುಬಲಿ ಮೂವಿ ಅಂತೂ 4 ತಾಸ ಇದೆ ಅಂತ ಮಾರಯ್ಯ. ಏನಾದ್ರೂ ತಿನ್ಕೊಂಡು ಟೀ ಕಾಫಿ ಕುಡ್ಕೊಂಡು ಹೋಗ್ಲೇಬೇಕು, ಇಲ್ಲ ಅಂದ್ರೆ ಮನೆಯಿಂದ ಬುತ್ತಿ ಕಟ್ಕೊಂಡು ವಾಟರ್ ಬಾಟಲ್ ಅಂತೂ ಕಂಪಲ್ಸರಿ ಇರ್ಬೇಕನ. ಕನ್ನಡ ಇಂಡಸ್ಟ್ರಿಯಲ್ಲಿ ನನ್ನ ಫೇವರೇಟ್ ಹೀರೋಸ್ ಅಂದ್ರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು, ರಿಯಲ್ ಸ್ಟಾರ್ ಉಪೇಂದ್ರ ಅವರು. ಚಿಕ್ಕೋನಿದ್ದಾಗಿಂದ ಅಪ್ಪು ಅವ್ರ ಡ್ಯಾನ್ಸ್ ಗೆ ಒಂದು ದೊಡ್ಡ ಫ್ಯಾನ್ ಅನ. ಇನ್ನ ಉಪೇಂದ್ರ ಅವ್ರಿಗೆ ಯಾಕೆ ಫ್ಯಾನ್ ಆಗಿನಂತ ಹೇಳೋ ಅವಶ್ಯಕತೆನೇ ಇಲ್ಲ ಬಿಡ್ರಿ. ಇನ್ನ ರೆಬಲ್ ಸ್ಟಾರ್ ಪ್ರಭಾಸ್ ಅವ್ರಿಗೆ ಡಾರ್ಲಿಂಗ್ ಫಿಲ್ಮ್ ಇಂದ ನಾನ್ ಫ್ಯಾನ್ ಗುರು. ಡಾರ್ಲಿಂಗ್ ಸಿನಿಮಾನ ನಾನು ಎಷ್ಟು ಸಲ ನೋಡಿನೋ ನನಗೆ ಗೊತ್ತಿಲ್ಲ. ತೆಲುಗುದಲ್ಲಿ ಕನ್ನಡದಲ್ಲಿ ನಿಮ್ ಫೇವರೇಟ್ ಹೀರೋ ಯಾರು ಅಂತ ಕಮೆಂಟ್ ಮಾಡಿ. ಇನ್ನಿ ಬಾಹುಬಲಿ ಮೂವಿ ಬಗ್ಗೆ ಹೇಳ್ಬೇಕಂದ್ರ ಆಲ್ರೆಡಿ ಪಾರ್ಟ್ 1 ಪಾರ್ಟ್ 2 ನ ನೋಡಿದೀವಿ. ಆ 2 ಪಾರ್ಟ್ ನ ಮಿಕ್ಸ್ ಮಾಡಿ ಈ ಎಪಿಕ್ ಮೂವಿನ ರಿಲೀಸ್ ಮಾಡಿದ್ದಾರೆ. ಮೂವಿ ಎಲ್ಲ ಚೆನ್ನಾಗಿತ್ತನ, ಒಂದೇ ಒಂದ್ ವಿಷಯ ಬೇಜಾರಾಯ್ತು. ನಮ್ ಕಿಚ್ಚ ಸುದೀಪ್ ಅವ್ರ ಸೀನ್ ನ ಡೈರೆಕ್ಟ್ ಆಗಿ ಕಟ್ ಮಾಡಿದಾರೆ ಗುರು. ಅವ್ರ ಸೀನ್ ಕೂಡ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಮೇ ಬಿ ರನ್ ಟೈಮ್ ಜಾಸ್ತಿ ಆಯ್ತಂತ ಕಟ್ ಮಾಡಿದಾರೋ, ಇಲ್ಲ ಅಂದ್ರೆ ಸುದೀಪ್ ಅವ್ರ ಸೀನ್ ಇದರಲ್ಲಿ ಸೆಟ್ ಆಗಲ್ಲ ಅಂತ ಕಟ್ ಮಾಡಿದಾರೋ ಗೊತ್ತಿಲ್ಲ. ಏನೋ ಬಿಡಿ, ಮೂವಿ ಅಂತೂ ಚೆನ್ನಾಗಿತ್ತು.